ವೀಕ್ಷಕರೇ ಸ್ವಾಗತ. ಕೆಲವು ಜನರಿಗೆ ಮುಹರ್ರಂ ಬಗ್ಗೆ ಕೆಲವೊಂದು ಸಂಶಯಗಳಿವೆ. ಮುಹರ್ರಂ ಆಚರಣೆಯೋ ಅಥವಾ ಮುಹರ್ರಂ ಹಬ್ಬವೋ, ಮುಹರ್ರಂ ತಿಂಗಳ ಹೆಸರು ಎಂಬಿತ್ಯಾದಿ ಸಂಶಯಗಳು ಕೆಲವರಿಗಿದೆ. ಆ ಸಂಶಯದ ನಿವಾರಣೆಯನ್ನು ಈ ಸಣ್ಣ ವಿಡಿಯೋದ ಮೂಲಕ ಸಂಕ್ಷಿಪ್ತವಾಗಿ ವಿವರಿಸಲು ನಾನು ಬಯಸುತ್ತೇನೆ. ಮುಹರ್ರಂ ಎಂಬುದು ಅರಬ್ಬಿ ಅಕ್ಷರ. ಮುಹರ್ರಂ ಹಿಜರಿ ಕ್ಯಾಲೆಂಡರಿನ ಪ್ರಥಮ ತಿಂಗಳು. ಇಸ್ಲಾಮಿ ನಂಬಿಕೆಯ ಪ್ರಕಾರ 4 ಪವಿತ್ರ ತಿಂಗಳಲ್ಲಿ ಇದೊಂದಾಗಿದೆ. ಇಸ್ಲಾಮಿ ವರ್ಷ ಅಥವಾ ಹಿಜರಿ ವರ್ಷದ 1ನೇ ತಿಂಗಳು ಪ್ರಥಮ ತಿಂಗಳು ಮುಹರ್ರಂ ಆಗಿರುತ್ತದೆ. ಮುಹರ್ರಂನ ಆಗಮನದೊಂದಿಗೆ ವರ್ಷ ಪ್ರಾರಂಭವಾಗುತ್ತದೆ. ಚಂದ್ರಮಾನದ ಗಣನೆಯಂತೆ ಚಲಿಸುವ ತಿಂಗಳಾಗಿದೆ ಹಿಜರಿ ಕ್ಯಾಲೆಂಡರ್. ಈ ಹಿಜರಿ ಕ್ಯಾಲೆಂಡರ್ನ ಒಟ್ಟು 12 ತಿಂಗಳಲ್ಲಿ ಮೊದಲನೆಯ ಮತ್ತು ಪ್ರಥಮ ತಿಂಗಳಾಗಿದೆ ಮುಹರ್ರಂ. ಇದನ್ನು ದೇವರ ತಿಂಗಳು ಎಂದು ಕೂಡ ಕರೆಯಲಾಗುತ್ತದೆ. ಅರಬಿಯಲ್ಲಿ ಶಹರುಲ್ಲಾ ಎಂದು ಕೂಡ ವಿಶ್ಲೇಷಿಸಲಾಗುತ್ತದೆ. ಮುಖ್ಯವಾಗಿ ಈ ತಿಂಗಳು ಇಂದು ಜಗತ್ತಿನಾದ್ಯಂತ ಎಲ್ಲರ ಗಮನದಲ್ಲಿರಲು ಕಾರಣ, ಈ ತಿಂಗಳ 10ನೇ ದಿನಕ್ಕೆ ಮುಸಲ್ಮಾನರು ವಿಶೇಷ ಮಹತ್ವ ಕಲ್ಪಿಸುತ್ತಾರೆ. ಸುನ್ನಿ ಮುಸ್ಲಿಮರು ಆ ದಿನ ಉಪವಾಸ ಆಚರಿಸಿದರೆ, ಶಿಯಾ ಪಂಗಡದ ಮುಸ್ಲಿಮರು ಹಜರತ್ ಹುಸೈನ್ ಬಿನ್ ಅಲಿಯವರ ಹುತಾತ್ಮತೆಗಾಗಿ ನಿಧನಕ್ಕಾಗಿ ಶೋಕಾಚರಣೆಯನ್ನು ಮಾಡುತ್ತಾರೆ. ಈ ಕಾರಣಕ್ಕಾಗಿ ಜಗತ್ತಿನಲ್ಲಿ ಮುಹರ್ರಂ ಮಹತ್ವವನ್ನು ಪಡೆದಿದೆ. ಮುಹರ್ರಂ ತಿಂಗಳಿಗೆ ಇಸ್ಲಾಮಿ ಪೂರ್ವಕಾಲದಿಂದಲೇ ಅರಬ್ಬರು ವಿಶೇಷ ಪಾವಿತ್ರ್ಯತೆಯನ್ನು ನೀಡುತ್ತಿದ್ದರು. ಅವರು ಈ ತಿಂಗಳಲ್ಲಿ ಯುದ್ಧ ಮಾಡುವುದು, ಪರಸ್ಪರ ವೈಷಮ್ಯಗಳು, ವಿದ್ವೇಷಗಳನ್ನು ಹರಡುವುದನ್ನು ಕೂಡ ಮಾಡುತ್ತಿರಲಿಲ್ಲ. ಸಂಪೂರ್ಣವಾಗಿ ಯುದ್ಧ ನಿಂತಿದ್ದಂತಹ ಕಾಲವಾಗಿತ್ತು ಮುಹರ್ರಂ. ಅರಬ್ಬಿ ಭಾಷೆಯಲ್ಲಿ ಮುಹರ್ರಂ ಎಂದರೆ ನಿಷಿದ್ಧ. ಅರಬ್ಬರು ಸಂಪೂರ್ಣವಾದ ಯುದ್ಧ ಅಥವಾ ರಕ್ತಪಾತವನ್ನು ನಿಲ್ಲಿಸುತ್ತಿದ್ದರು ಮತ್ತು ನಿಷಿದ್ಧ ತಿಂಗಳೆಂದು ಪರಿಗಣಿಸುತ್ತಿದ್ದರು. ಈ ಕಾರಣಕ್ಕೆ ಈ ಹೆಸರು ಬಂತೆಂದು ಇತಿಹಾಸಕಾರರು ಬಣ್ಣಿಸುತ್ತಾರೆ. ಮುಹರ್ರಂ ತಿಂಗಳಿಗೆ ಪವಿತ್ರ ತಿಂಗಳು ಎಂಬ ಅರ್ಥವೂ ಕೂಡ ಇದೆ. ಇಸ್ಲಾಮಿನ ಆಗಮನದ ನಂತರ ಈ ತಿಂಗಳನ್ನು ಪವಿತ್ರ ಮತ್ತು ಯುದ್ಧ ನಿಷೇಧಿತ ತಿಂಗಳೆಂದು ಪರಿಗಣಿಸಲಾಯಿತು. ಮುಖ್ಯವಾಗಿ ಈ ತಿಂಗಳ 10ನೇ ದಿನವನ್ನು ಆಶುರಾ, ಅರಬಿಯಲ್ಲಿ ಯೌಮುಲ್ ಆಶುರಾ ಎಂದು ಕರೆಯಲಾಗುತ್ತದೆ. ಇಸ್ಲಾಮಿ ಪೂರ್ವ ಅರಬರು ಈ ದಿನವನ್ನು ಗೌರವಿಸಿ ಉಪವಾಸವನ್ನು ಕೂಡ ಆಚರಿಸುತ್ತಿದ್ದರು. ಮುಖ್ಯವಾಗಿ ಯಹೂದಿಗಳು ಕೂಡ ಈ ತಿಂಗಳಲ್ಲಿ ವಿಶೇಷವಾದ ಒಂದು ಗೌರವಾರ್ಥವಾಗಿ ಉಪವಾಸವನ್ನು ಆಚರಿಸುತ್ತಿದ್ದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮದೀನಾಕ್ಕೆ ಹಿಜರ ಹೋದ ನಂತರ, ವಲಸೆ ಹೋದ ನಂತರ ಅಲ್ಲಿನ ಯಹೂದಿಗಳು ಮುಹರ್ರಂ ತಿಂಗಳ ಈ ದಿನದಂದು, ಆಶುರಾ ದಿನದಂದು ಉಪವಾಸವನ್ನು ಆಚರಿಸುತ್ತಿದ್ದರು. ಇದನ್ನು ಗಮನಿಸಿದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ವಿಚಾರಿಸಿದಾಗ ಅವರಿಗೆ ತಿಳಿದು ಬಂದ ವಿಷಯ ಏನೆಂದರೆ, ಈ ದಿನ ದೇವರು ಪ್ರವಾದಿ ಮೂಸಾ ಮತ್ತು ಅವರ ಅನುಯಾಯಿಗಳನ್ನು ಫರೋವನ ಹಿಂಸೆಯಿಂದ ಪಾರು ಮಾಡಿದಂತಹ ದಿನ. ಆ ಕಾರಣಕ್ಕಾಗಿ ದೇವರಿಗೆ ಧನ್ಯವಾದ ಅಥವಾ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ಯಹೂದಿಗಳು ಉಪವಾಸವನ್ನು ಆಚರಿಸುತ್ತಾರೆ ಎಂದು ತಿಳಿಯಿತು. ಈ ಕಾರಣಕ್ಕಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಪ್ರವಾದಿ ಮೂಸಾರವರು ಯಹೂದಿಯರಿಗಿಂತ ನಮಗೆ ಹೆಚ್ಚು ಹತ್ತಿರವಾದವರು, ಆದ್ದರಿಂದ ಆ ಗೌರವಾರ್ಥವಾಗಿ, ಆ ವಿಜಯದ ಸಂಕೇತವಾಗಿ ನಾವು 2 ದಿನದ ಉಪವಾಸವನ್ನು ಕೂಡ, ಐಚ್ಛಿಕವಾದ ಉಪವಾಸವನ್ನು ಕೂಡ ಆಚರಿಸಬೇಕು ಎಂದು ತಮ್ಮ ಅನುಯಾಯಿಗಳಿಗೆ ತಿಳಿಸಿದರು. ಶಿಯಾ ಮುಸ್ಲಿಂ ಪಂಗಡದವರು ಪ್ರವಾದಿಯ ಮೊಮ್ಮಗ ಅಲಿ ಬಿನ್ ಅಬಿ ತಾಲಿಬರ ಮಗ ಹುಸೈನ್ ಬಿನ್ ಅಲಿ ಕರ್ಬಲಾ ಎಂಬ ಮಹಾ ಐತಿಹಾಸಿಕ ಯುದ್ಧದಲ್ಲಿ ಹುತಾತ್ಮರಾದರು. ಅವರ ಸಾವಿನ, ಅವರ ನೋವಿನ, ಅವರ ತ್ಯಾಗಕ್ಕೆ ಶೋಕವನ್ನು ವ್ಯಕ್ತಪಡಿಸುತ್ತಾ ಶಿಯಾ ಪಂಗಡ, ಜಗತ್ತಿನಲ್ಲಿ ವ್ಯಾಪಿಸಿದಂತಹ ಶಿಯಾ ಪಂಗಡದವರು ಶೋಕ ದಿನಾಚರಣೆಯನ್ನು ಒಂದು ಹಬ್ಬದ ರೂಪದಲ್ಲಿ, ಒಂದು ದುಃಖದ ಸಂಕೇತವಾಗಿ ಆಚರಿಸುತ್ತಾರೆ. ಅದು ಜಗತ್ತಿನ ಎಲ್ಲ ಕಡೆ ನಮಗೆ
ಕಾಣಲು ಸಿಗುತ್ತದೆ. ಕರ್ನಾಟಕದಲ್ಲೂ ಅದರ ಪ್ರಭಾವ ಬಹಳಷ್ಟಿದೆ. ಉತ್ತರ ಕರ್ನಾಟಕ ಭಾಗಕ್ಕೆ ಹೋದಾಗ ಅದರ ಪ್ರಭಾವ ನಮಗೆ ಬಹಳಷ್ಟು ಕಾಣಲು ಸಿಗುತ್ತದೆ. ಆಶುರಾ ಮತ್ತು ತಾಸುಆ ಎಂಬ 2 ದಿನದ ಉಪವಾಸವನ್ನು ಆಚರಿಸಲು ಪ್ರವಾದಿ ಮುಹಮ್ಮದರು ತಮ್ಮ ಅನುಯಾಯಿಗಳಿಗೆ ಕಲಿಸಿಕೊಟ್ಟರು. ಆ ಕಾರಣಕ್ಕಾಗಿ ಜಗತ್ತಿನಲ್ಲಿರುವಂತಹ ಎಲ್ಲ ಮುಸ್ಲಿಮರು 2 ದಿನದ ಉಪವಾಸವನ್ನು ಆಚರಿಸುತ್ತಾರೆ. ಇವಿಷ್ಟು ಮಾಹಿತಿಗಳು. ಮುಂದಿನ ವಿಡಿಯೋದಲ್ಲಿ ಹಿಜರಿ ಕ್ಯಾಲೆಂಡರ್ನ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಡಲು ಬಯಸುತ್ತೇನೆ. ಅಷ್ಟರವರೆಗೆ ಈ ಚಾನಲ್ನ ವಿಡಿಯೋವನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲನ್ನು ನಿಮ್ಮ ಹತ್ತಿರದ ಗ್ರೂಪುಗಳಲ್ಲಿ ಹಂಚಿಕೊಳ್ಳಿ. ಧನ್ಯವಾದಗಳು.